ನೇತೃತ್ವದ ಕೇಂದ್ರ ಸರ್ಕಾರದ ಪೂರ್ಣ ಬಜೆಟ್ ಇಂದು ಮಂಡನೆಯಾಗಲಿದೆ. ಮೋದಿ 3.0 ಪೂರ್ಣ ಬಜೆಟ್ಗೆ ಕ್ಷಣಗಣನೆ ಶುರುವಾಗಿದೆ. ಎನ್ಡಿಎ ಸರ್ಕಾರದ ಮೇಲಿದೆ ಬೆಟ್ಟದಷ್ಟು ನಿರೀಕ್ಷೆ. ಆದಾಯ ತೆರಿಗೆ ಸ್ಲಾಬ್ ಬದಲಾವಣೆಯಾಗುತ್ತಾ? ರೈತರು, ಮಹಿಳೆ, ಮಧ್ಯಮ ವರ್ಗ ಯಾರಿಗೆ ಜಾಕ್ಪಾಟ್ ಹೊಡೆಯುತ್ತೆ ಈ ಬಾರಿ? ತೆರಿಗೆ ವಿನಾಯಿತಿಯನ್ನ 10 ಲಕ್ಷಕ್ಕೆ ಹೆಚ್ಚಿಸುವಂತ ನಿರೀಕ್ಷೆ ಇದೆ. ಕೇಂದ್ರದ ಬಜೆಟ್ನತ್ತ ರಾಜ್ಯ ಸರ್ಕಾರದ ಚಿತ್ತ ನೆಟ್ಟಿದೆ. ಈಗ ಮೋದಿ ನೇತೃತ್ವದ 3.0 ಸರ್ಕಾರದ ಪೂರ್ಣ ಬಜೆಟ್ ಮಂಡನೆಗೆ ಕ್ಷಣಗಣನೆ ಶುರುವಾಗಿದೆ. ಎನ್ಡಿಎ ನೇತೃತ್ವದ ಸರ್ಕಾರದ ಮೇಲಿದೆ ಬೆಟ್ಟದಷ್ಟು ನಿರೀಕ್ಷೆ. ಈ ಬಾರಿಯ ಕೇಂದ್ರ ಬಜೆಟ್ನಲ್ಲಿ ಮಧ್ಯಮ ವರ್ಗದವರಿಗೆ ಏನೆಲ್ಲ ಲಾಭ ಸಿಗುತ್ತೆ? ಇದು ಈ ಬಾರಿಯ ಬಹುದೊಡ್ಡ ನಿರೀಕ್ಷೆ. ರೈತರಿಗೆ, ಮಹಿಳೆಯರಿಗೆ, ಮಧ್ಯಮ ವರ್ಗಕ್ಕೆ ಯಾರಿಗೆ ಈ ಬಾರಿ ಜಾಕ್ಪಾಟ್ ಹೊಡೆಯುತ್ತೆ? ಯಾಕಂದ್ರೆ ಮಧ್ಯಮ ವರ್ಗದವರು ಭಾರತದಲ್ಲಿ ಸಾಕಷ್ಟು ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ. ಆದಾಯ ತೆರಿಗೆ ಸ್ಲಾಬ್ ವಿಚಾರದಲ್ಲಿ ಆಗಿರ್ಬೋದು, ತೆರಿಗೆ ಪದ್ಧತಿಯಲ್ಲಿ ಆಗಿರ್ಬೋದು, ಪ್ರತಿಯೊಂದರಲ್ಲೂ ತೊಂದರೆಯನ್ನು ಅನುಭವಿಸ್ತಾ ಇರೋದ್ರಿಂದ ಈ ಬಾರಿ ಅವರಿಗೆ ಏನಾದರೂ ಬಂಪರ್ ಸಿಗುತ್ತಾ ಅನ್ನುವಂತ ನಿರೀಕ್ಷೆ ಇದೆ. ತೆರಿಗೆ ವಿನಾಯಿತಿಯನ್ನ 10 ಲಕ್ಷಕ್ಕೆ ವಿಸ್ತರಿಸುವಂತ ಸಾಧ್ಯತೆ ಇದೆ. ಇನ್ನು ಆರೋಗ್ಯ ವಿಮೆ ಮೇಲೆ ತೆರಿಗೆ ಕಡಿತ ಮಾಡುವಂತ ಸಾಧ್ಯತೆ ಕೂಡ ಇದೆ. ಅದರ ಜೊತೆಗೆ ಉದ್ಯೋಗ ಕ್ಷೇತ್ರದಲ್ಲಿ ಹೆಚ್ಚಿನ ಉತ್ತೇಜನ ನೀಡುವಂತಹ ನಿರೀಕ್ಷೆ ಕೂಡ ಈ ಬಾರಿಯ ಬಜೆಟ್ ಮೇಲೆ ಇದೆ. ಮಧ್ಯಮ ವರ್ಗಕ್ಕೆ ಕೇಂದ್ರದಿಂದ ಬಂಪರ್ ಕೊಡುಗೆ ನೀಡುವಂತ ನಿರೀಕ್ಷೆ ಇದೆ. ರಾಜ್ಯ ಸರ್ಕಾರ ಕೇಂದ್ರದ ಬಜೆಟ್ ಮೇಲೆ ಚಿತ್ತವನ್ನ ನೆಟ್ಟಿದೆ. ಈ ಬಾರಿಯ ಬಜೆಟ್ನಲ್ಲಿ ಇಂಧನದ ಮೇಲಿನ ಅಬಕಾರಿ ಸುಂಕ ಕಡಿತ ಮಾಡುವ ನಿರೀಕ್ಷೆ ಇದೆ. ಯಾವುದನ್ನೆಲ್ಲ ಕೇಂದ್ರದ ಬಜೆಟ್ನಲ್ಲಿ ಈ ಬಾರಿ ಮಂಡಿಸಲಾಗುತ್ತೆ? ಇಪಿಎಫ್ಒ ಕನಿಷ್ಠ ಪಿಂಚಣಿಯನ್ನ 7,500ಕ್ಕೆ ಏರಿಕೆ ಮಾಡುವ ಸಾಧ್ಯತೆ ಇದೆ. ಅದರ ಜೊತೆಗೆ ಪಿಎಂ ಕಿಸಾನ್ ಯೋಜನೆ ಸಹಾಯಧನವನ್ನ 8,000ದಿಂದ 12,000ಕ್ಕೆ ಹೆಚ್ಚಳ ಮಾಡುವಂತ ಸಾಧ್ಯತೆ ಇದೆ. ರೈಲ್ವೆ ಜಾಲದ ಆಧುನೀಕರಣ ಜೊತೆಗೆ ರೈಲ್ವೆ ಜಾಲದ ವಿಸ್ತರಣೆ ಮಾಡುವಂತ ಸಾಧ್ಯತೆಯ ನಿರೀಕ್ಷೆಯನ್ನು ಕೂಡ ಈ ಬಾರಿ ಇಟ್ಕೊಳ್ಳಲಾಗಿದೆ. ವಂದೇ ಭಾರತ್ ರೈಲುಗಳ ಹೆಚ್ಚಳ, ಕವಚ ತಂತ್ರಜ್ಞಾನವನ್ನ ಅಳವಡಿಕೆ ಮಾಡುವ ನಿರೀಕ್ಷೆ ಕೂಡ ಇದೆ. ಯಾಕಂದ್ರೆ ಈಗಾಗಲೇ ರೈಲು ದುರಂತಗಳು ಹೆಚ್ಚಾಗ್ತಾ ಇರೋದ್ರಿಂದ ಇದರ ನಿರೀಕ್ಷೆ ಜಾಸ್ತಿ ಇದೆ. ಇನ್ನು ರಿಯಲ್ ಎಸ್ಟೇಟ್ ವಲಯದ ಬೆಳವಣಿಗೆಗೆ ಹೆಚ್ಚಿನ ಉತ್ತೇಜನ ನೀಡುವ ಸಾಧ್ಯತೆ ಇದೆ. ಅದರ ಜೊತೆಗೆ ತೆರಿಗೆ ತುಂಬುವ ವ್ಯವಸ್ಥೆಯಲ್ಲಿ ಸರಳೀಕರಣ ಮಾಡುವ ನಿರೀಕ್ಷೆ ಕೂಡ ಇದೆ. ಈ ಬಾರಿ ಕೇಂದ್ರ ಬಜೆಟ್ನ ಮೇಲೆ ಬೆಟ್ಟದಷ್ಟು ನಿರೀಕ್ಷೆ ಇದೆ. ಎಲ್ಪಿಜಿ ಸಬ್ಸಿಡಿ 8% ಹೆಚ್ಚಳ ಮಾಡುವ ಸಾಧ್ಯತೆ ಇದೆ. ಈ ಬಾರಿ ಎನ್ಡಿಎ ಬಜೆಟ್ನಲ್ಲಿ ಟ್ಯಾಕ್ಸ್ಗೆ ಗುಡ್ ನ್ಯೂಸ್ ಸಿಗುತ್ತಾ? ಬಜೆಟ್ನಲ್ಲಿ ವೇತನದಾರರು, ಮಧ್ಯಮ ವರ್ಗಕ್ಕೆ ಗುಡ್ ನ್ಯೂಸ್ ಸಿಗುತ್ತಾ ಅನ್ನುವಂತ ಪ್ರಶ್ನೆ ಉದ್ಭವಿಸಿದೆ. ಬಜೆಟ್ನಲ್ಲಿ ತೆರಿಗೆ ವಿನಾಯಿತಿ, ತೆರಿಗೆ ಮಿತಿಯನ್ನ ಏರಿಕೆ ಮಾಡುತ್ತಾ ಕೇಂದ್ರ ಸರ್ಕಾರ? ಆದಾಯ ತೆರಿಗೆ ಮಿತಿಯನ್ನ 10 ಲಕ್ಷಕ್ಕೆ ಏರಿಕೆ ಮಾಡುವಂತ ನಿರೀಕ್ಷೆ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.